Hello aspirants, hope all of you are doing well. Welcome to India for IAS Mains Answer Writing Basics program. As a part of this MAB program, we have initiated daily answer writing practice session for ongoing batches. ಸೊ ಈ ವಿಡಿಯೋದಲ್ಲಿ ನಾವು ಡೇ 38 ಕ್ವಶನ್ ಏನಿದೆ ಮತ್ತೆ ಅದರ ಆನ್ಸರ್ ಅಪ್ರೋಚ್ ಏನು ಅಂತ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಕ್ವಶನ್ ಬಂದು ಈ ರೀತಿಯಾಗಿದೆ. ಎಕ್ಸ್ಪ್ಲೇನ್ ದ ಕನ್ಸೆಪ್ಟ್ ಆಫ್ ಇಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಸೊ ಆರ್ಟಿಕಲ್ 14 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 14 ಅಲ್ಲಿ ರೈಟ್ ಟು ಇಕ್ವಾಲಿಟಿ ಅಂತ ಇದೆ. ಸೊ ಅದರ ರೈಟ್ ಟು ಇಕ್ವಾಲಿಟಿನಲ್ಲಿ ಎರಡು ಪಾರ್ಟ್ ಇದೆ. ದ ಕನ್ಸೆಪ್ಟ್ ಆಫ್ ಇಕ್ವಾಲಿಟಿ ಬಿಫೋರ್ ಲಾ. ಸೊ ಒನ್ ಮೋರ್ ಕನ್ಸೆಪ್ಟ್ ಇಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಅದಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೇಳಿದ್ದಾರೆ. ಆಸ್ ಪ್ರೊವೈಡೆಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲಾಂಗ್ ವಿತ್ ಎಕ್ಸಾಂಪಲ್. ಸೊ ಇದನ್ನು ವಿತ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದ್ದಾರೆ. ದ ಕ್ವಶನ್ ಇಸ್ ಫಾರ್ 10 ಮಾರ್ಕ್ಸ್ ಅಂಡ್ ದ ವರ್ಡ್ ಲಿಮಿಟ್ ಇಸ್ 150 ವರ್ಡ್ಸ್. ಸೊ ಈ ಕ್ವಶನ್ ಈ ಕ್ವಶನ್ ಅಲ್ಲಿ ಒಂದೇ ಪಾರ್ಟ್ ಇದೆ, ಬಟ್ ಎರಡು ಕನ್ಸೆಪ್ಟ್ ಇದೆ. ಎರಡು ಕನ್ಸೆಪ್ಟ್ನ ನಾವು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಕನ್ಸೆಪ್ಟ್ ಇಸ್ ದಿಸ್, ಸೆಕೆಂಡ್ ಕನ್ಸೆಪ್ಟ್ ಇಸ್ ದಿಸ್. ಸೊ ಈ ಎರಡು ಕನ್ಸೆಪ್ಟ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆನ್ಸರ್ ಅಪ್ರೋಚ್ ಏನಂತ ಇವಾಗ ನಾವು ನೋಡೋಣ. ಸೊ ಕಮಿಂಗ್ ಟು ದ ಇಂಟ್ರೊಡಕ್ಷನ್ ಅಲ್ಲಿ ಆರ್ಟಿಕಲ್ 14 ವಾಟ್ ಇಟ್ ಈಸ್, ಸೊ ಅದ್ರ ಪ್ರೊವಿಷನ್ ಏನು ಅಂತ ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ ಆನ್ಸರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ದ ಕನ್ಸೆಪ್ಟ್ ಆಫ್ ಇಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಈಸ್ ಅ ಫಂಡಮೆಂಟಲ್ ಪ್ರಿನ್ಸಿಪಲ್ enshrined in Article 14 of the Indian Constitution. So this forms the cornerstone of the right to equality in India. So ಅದನ್ನು ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ ಬರೀತಿದ್ದೀವಿ. ಸೊ ಕಮಿಂಗ್ ಟು ದ ಮೇನ್ ಡಿಮ್ಯಾಂಡ್ ಆಫ್ ದ ಕ್ವಶನ್, ಆರ್ಟಿಕಲ್ 14 ಏನಿದೆ ಅದರ ಪ್ರೊವಿಷನ್ಸ್ ಏನು. ದ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ within the territory of India. So it has a two concept as we have already discussed, that is equality before law. One more concept is equal protection of law. ಸೊ ಫಸ್ಟ್ ಆಗಿ ನಾವು ಇಕ್ವಾಲಿಟಿ ಬಿಫೋರ್ ಲಾ ಏನಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಕ್ವಾಲಿಟಿ ಬಿಫೋರ್ ಲಾ ಇಟ್ ಈಸ್ ಅ ಬ್ರಿಟಿಷ್ ಒರಿಜಿನ್. ಸೊ ಇಟ್ ಹ್ಯಾಸ್ ಇಟ್ಸ್ ಒರಿಜಿನ್ ಇನ್ ರೂಲ್ ಆಫ್ ಲಾ ಕನ್ಸೆಪ್ಟ್ ಅಲ್ಲಿ. ದಿಸ್ ರೂಲ್ ಆಫ್ ಲಾ ಕನ್ಸೆಪ್ಟ್ ಇಟ್ ವಾಸ್ ಪ್ರಪಂಡೆಡ್ ಬೈ A.V. ಡೈಸಿ. ಸೊ ನೀವೆಲ್ಲ ಓದಬೇಕಾದ್ರೆ ಕ್ಲಾಸಲ್ಲಿ ಮತ್ತೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಓದಿರ್ತೀರಾ. A.V. ಡೈಸಿ ಅನ್ನೋರು ಇದನ್ನ ಏನು ಮಾಡ್ತಾರೆ, ಪ್ರಪಂಡ್ ಮಾಡಿರ್ತಾರೆ. ಸೊ ಇದರ ಅರ್ಥ ಏನಂತಂದ್ರೆ, ನೋ ಪರ್ಸನ್ ಇಸ್ ಅಬೌವ್ ದಿ ಲಾ ಆಫ್ ದ ಲ್ಯಾಂಡ್, ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅಂಡ್ ಆಲ್ ಇಂಡಿವಿಜುವಲ್ಸ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ದ ಲಾ. ಒಂದು ಆರ್ಡಿನರಿ ಕಾನೂನು ಏನಿರುತ್ತೆ, ಆರ್ಡಿನರಿ ಕಾನೂನಲ್ಲಿ ಎಲ್ಲರೂ ಒಂದೇ ಅಂತ ಅದರ ಅರ್ಥ. ವೆದರ್ ದೇ ಆರ್ ರಿಚ್ ಆರ್ ಪುವರ್, ಅಫಿಷಿಯಲ್ಸ್ ಆರ್ ಆರ್ಡಿನರಿ ಸಿಟಿಜನ್ಸ್, ಎವ್ರಿ ಒನ್ ಈಸ್ ಈಕ್ವಲ್. ಕಾನೂನು ಎಲ್ಲರನ್ನೂ ಒಂದೇ ಆಗಿ ಟ್ರೀಟ್ ಮಾಡುತ್ತೆ ಅನ್ನೋದು ಇದು ಹೇಳುತ್ತೆ. ಸೊ ಈ ಕನ್ಸೆಪ್ಟ್ನ ಫೀಚರ್ಸ್ ನಾವು ನೋಡೋದಾದ್ರೆ, ಇಟ್ ಈಸ್ ನೆಗೆಟಿವ್ ಇನ್ ನೇಚರ್. ಯಾವ ರೀತಿ? ಇಟ್ ಇಂಪ್ಲೈಸ್ ಅಬ್ಸೆನ್ಸ್ ಆಫ್ ಎನಿ ಸ್ಪೆಷಲ್ ಪ್ರಿವಿಲೇಜಸ್ ಇನ್ ಫೇವರ್ ಆಫ್ ಎನಿ ಪರ್ಸನ್. ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಆದ ಸ್ಪೆಷಲ್ ಪ್ರಿವಿಲೇಜಸ್ ಇರಲ್ಲ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ, ರಾಜರು ಇರ್ತಿದ್ರು, ರಾಜರೇನು ಮತ್ತೆ ಈ ಸಾಮಂತರು ಇರ್ತಿದ್ರಲ್ಲ, ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಇರ್ತಿತ್ತು ಈ ಕಾಮನ್ ಸಿಟಿಜನ್ಸ್ ಮತ್ತೆ ಪರ್ಸನ್ಸ್ ಕಂಪೇರ್ ಮಾಡಿದ್ರೆ. ಸೊ ಈ ಸ್ಪೆಷಲ್ ಪ್ರಿವಿಲೇಜಸ್ ಇವಾಗ ಇರಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜನೇ ಇರಲಿ ಅಥವಾ ರಾಜದ ವಂಶಸ್ಥರು ಯಾರೇ ಇರಲಿ, ಅವರು ಕಾನೂನಿನ ಮುಂದೆ ಸಾಮಾನ್ಯ ನಾಗರಿಕರು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ. ಎವ್ರಿ ಒನ್ ಈಸ್ ಸಬ್ಜೆಕ್ಟ್ ಟು ದ ಸೇಮ್ ಲಾ ಆ್ಯಂಡ್ ದ ಸೇಮ್ ಕೋರ್ಟ್ಸ್. ಪ್ರತಿಯೊಬ್ಬರು ಇಲ್ಲಿ ಒಂದು ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನು ಕಾನೂನಿದೆ ಅದ್ರ ಮುಂದೆ ಎಲ್ಲರೂ ಸೇಮ್, ಎಲ್ಲರಿಗೂ ಸೇಮ್ ಕೋರ್ಟ್ಸ್ ಏನಿದೆ ಆ ಕೋರ್ಟ್ಸ್ ಮುಖಾಂತರನೇ ಎಲ್ಲರಿಗೂ ನ್ಯಾಯ ಸಿಗತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಇಫ್ ಅ ಗೌರ್ಮೆಂಟ್ ಮಿನಿಸ್ಟರ್ ಕಮಿಟ್ಸ್ ಅ ಕ್ರೈಮ್, he can be prosecuted just like any common citizen. So that is the meaning of this. A police officer, a rickshaw driver are equally liable under traffic rules. ಟ್ರಾಫಿಕ್ ರೂಲ್ಸ್ ಅಲ್ಲಿ ರಿಕ್ಷಾ ಡ್ರೈವರ್ ಇರ್ತಾನೆ, ಆಮೇಲೆ ಪೊಲೀಸ್ ಆಫೀಸರು ಇರ್ತಾನೆ ಅಂತಂದ್ರೆ ಇಬ್ರು ಆ ಟ್ರಾಫಿಕ್ ರೂಲ್ಸ್ ಮುಂದೆ ಸಮಾನರು. ಪೊಲೀಸ್ ಆಫೀಸರ್ ಇದ್ದಾನೆ ಅಂತ ಅವನ್ನ ಹಾಗೆ ಬಿಡೋ ಆಗಿಲ್ಲ, ಮತ್ತೆ ರಿಕ್ಷಾ ಡ್ರೈವರ್ ಅಂತ ಅವನಿಗೆ ರೂಲ್ಸ್ನ ಫಾಲೋ ಮಾಡಕ್ಕೆ ಹೇಳಿಲ್ಲ. ಇಬ್ರು ರೂಲ್ಸ್ನ ಫಾಲೋ ಮಾಡಲೇಬೇಕು. So that is the equality before law. So then coming to the equal protection of law. Equal protection of law, this concept it has been taken from America, USA. In the USA ನಲ್ಲಿರ್ತಕ್ಕಂಥ 14th ಅಮೆಂಡ್ಮೆಂಟ್ ಏನಿದೆ USA ಕಾನ್ಸ್ಟಿಟ್ಯೂಷನ್ದು, ಅಲ್ಲಿಂದ ಈ ಕಾನ್ಸೆಪ್ಟ್ನ ತಗೊಳ್ಳಲಾಗಿದೆ. ಸೊ ಇದ್ರ ಮೀನಿಂಗ್ ಏನಂತಂದ್ರೆ, ಇಟ್ ಮೀನ್ಸ್ ದ್ಯಾಟ್ ಅಮಾಂಗ್ ದ ಈಕ್ವಲ್ಸ್, ಸಮಾನರು ಏನಿರ್ತಾರೆ ಅದರಲ್ಲಿ ಲಾ ಶುಡ್ ಬಿ ಅಪ್ಲೈಡ್ ಈಕ್ವಲಿ. ಸೊ ಇವಾಗ ಒಂದು ಕ್ಲಾಸ್ ಸಿಟಿಜನ್ಸ್ ಇರ್ತಾರೆ, ಪುವರ್ ಪೀಪಲ್. ಸೊ ಪುವರ್ ಪೀಪಲ್ಗೆ ಲಾ ಏನಿರುತ್ತೆ ಸಿಮಿಲರ್ ಆಗಿ ಅಪ್ಲೈ ಆಗಬೇಕು. ಇನ್ನೊಂದು ಕಡೆ ರಿಚ್ ಪೀಪಲ್ ಇರ್ತಾರೆ, ರಿಚ್ ಪೀಪಲ್ ಏನಿರ್ತಾರೆ ಅವ್ರಿಗೆ ಲಾ ಸಿಮಿಲರ್ ಅಪ್ಲೈ ಆಗಬೇಕು. ಅಂದರೆ ದಿಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ದಿಸ್ ಹೆಲ್ಪ್ಸ್ ಇನ್ ರೀಸನೇಬಲ್ ಕ್ಲಾಸಿಫಿಕೇಶನ್ ಆಫ್ ದಿ ಪೀಪಲ್ ಬೇಸ್ಡ್ ಆನ್ ಸರ್ಟೆನ್ ಕ್ರೈಟೀರಿಯಾ ಲೈಕ್ ಎಕನಾಮಿಕ್ ಪವರ್ಟಿ ಇರ್ಬೋದು, ಅಥವಾ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ನೆಸ್ ಇರ್ಬೋದು. ಸೊ ಈ ಸೋಷಿಯಲ್ ಎಜುಕೇಷನ್ ಬ್ಯಾಕ್ವರ್ಡ್ಸ್ ಇರೋರಿಗೆ ಇಂಡಿಯಾದಲ್ಲಿ ಏನು ಮಾಡ್ತೀವಿ ನಾವು, ರಿಸರ್ವೇಷನ್ನ ಕೊಡ್ತೀವಿ. ಆ ರಿಸರ್ವೇಷನ್ ಕೊಡಲಿಕ್ಕೆ, ಆ ರೀಸನೇಬಲ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಕನ್ಸೆಪ್ಟ್ ಯಾವುದು ಅಂತಂದರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಇದರ ಅರ್ಥ ಏನಂತಂದರೆ, ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ. ಯಾವ ರೀತಿ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಅಂತಂದರೆ, APL ಮತ್ತು BPL ಕಾರ್ಡು. APL ಅಂತಂದರೆ ಉಳ್ಳವರ ಕಾರ್ಡು, ಸೊ ದೋಸ್ ಹೂ ಆರ್ ವೆಲ್ ಆಫ್. BPL ಅಂತಂದರೆ ಸೊ ದೋಸ್ ಹೂ ಆರ್ ಇನ್ ಬಿಲೋ ಪವರ್ಟಿ ಲೆವೆಲ್. ಸೊ
ಇವಾಗ ಬಿಲೋ ಪೇವರ್ಟಿ ಲೆವೆಲ್ ಇರೋರನ್ನ APL ಕಾರ್ಡ್ ಇರೋರ ಜೊತೆ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ರೀಸನೇಬಲ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ವಿದೌಟ್ ಎನಿ ಆರ್ಬಿಟರಿ ಡಿಸ್ಕ್ರಿಮಿನೇಷನ್. ಸೊ ದಿಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದಿ ವಲ್ನರಬಲ್ ಸೆಕ್ಷನ್. ಸೊ ಕಮಿಂಗ್ ಟು ದ ಫೀಚರ್ಸ್ ಆಫ್ ದಿಸ್, ಇಟ್ ಈಸ್ ಪಾಸಿಟಿವ್ ಇನ್ ನೇಚರ್. ಯಾವ ರೀತಿ ಪಾಸಿಟಿವ್ ಇದೆ? ಇಟ್ ರಿಕ್ವೈರ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಪರ್ಸನ್ಸ್ ಇನ್ ಸಿಮಿಲರ್ ಸರ್ಕಮ್ಸ್ಟಾನ್ಸಸ್. ಅಂದರೆ ಒಂದು ತೆರನಾದ ಸರ್ಕಮ್ಸ್ಟಾನ್ಸಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಪಾಸಿಟಿವ್ ಇನ್ ನೇಚರ್ ಆ್ಯಂಡ್ ಇಟ್ ಪರ್ಮಿಟ್ಸ್ ರೀಸನೇಬಲ್ ಕ್ಲಾಸಿಫಿಕೇಶನ್ ಫಾರ್ ಪಬ್ಲಿಕ್ ವೆಲ್ಫೇರ್. ಸೊ ಒಂದು ಪಬ್ಲಿಕ್ ವೆಲ್ಫೇರ್ ಏನಿದೆ ಅದಕ್ಕೆ ಒಂದು ರೀಸನೇಬಲ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಒಂದು ಬೇಸ್ಡ್ ಆನ್ ಸರ್ಟೆನ್ ಕ್ರೈಟೀರಿಯಾ. ಸೊ ನಾವೇನು ಮಾಡ್ತೀವಿ, ಈ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೋತೀವಿ. ಸೊ ಎಕ್ಸಾಂಪಲ್ ಏನು ಹೇಳಬೇಕು ಹೇಳೋದಾದರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ APL ಆ್ಯಂಡ್ BPL ಕಾರ್ಡ್. ಸೊ ದಿಸ್ ಕ್ಲಾಸಿಫಿಕೇಶನ್ ಇಟ್ ಈಸ್ ಬೇಸ್ಡ್ ಆನ್ ಇಂಟೆಲಿಜಿಬಲ್ ಡಿಫರೆನ್ಷಿಯಾ. ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತಂದರೆ ಒಂದು ಏನು ನಮ್ಮ ಹತ್ರ ಡೇಟಾ ಇರುತ್ತೆ, ಸರ್ವೆ ಮಾಡಿ ಈ ಡೇಟಾ ಏನಿರುತ್ತೆ ಆ ಡೇಟಾ ಮುಖಾಂತರ ಮಾಡ್ತೇವೆ ಹೊರತು ಒಂದು ಯಾವುದೇ ಆರ್ಬಿಟರಿ ಇದ್ರ ಮೇಲೆ ನಾವು ಮಾಡಲ್ಲ. ಸೊ ದಿಸ್ ಡಿಫರೆನ್ಷಿಯಾ ಮಸ್ಟ್ ಹ್ಯಾವ್ ಎ ರ್ಯಾಷನಲ್ ರಿಲೇಷನ್ ಟು ದಿ ಆಬ್ಜೆಕ್ಟಿವ್ ಆಫ್ ದ ಲಾ. ಸೊ ಆಬ್ಜೆಕ್ಟಿವ್ ಆಫ್ ಲಾ ಏನಿದೆ, ಸೊ ಅದಕ್ಕೆ ಒಂದು ರ್ಯಾಷನಲ್ ರಿಲೇಷನ್ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡೋದಾದರೆ, ರಿಸರ್ವೇಷನ್ ಇನ್ ಎಜುಕೇಷನ್ ಆ್ಯಂಡ್ ಜಾಬ್ಸ್ ಫಾರ್ ದಿ SC, ST and OBC communities. So it is valid under Article 14 because it aims in achieving the substantive equality, not just the ಪ್ರೊಸೀಜರಲ್ ಇಕ್ವಾಲಿಟಿ. ಇವಾಗ ಸಬ್ಸ್ಟ್ಯಾಂಟಿವ್ ಮತ್ತು ಪ್ರೊಸೀಜರ್ ಅಂತ ಬರುತ್ತೆ. ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಅಂತಂದರೆ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್. ಸೊ ಇದು ಏನು ಇಕ್ವಾಲಿಟಿ ಕನ್ಸೆಪ್ಟ್ ಇದೆ ಅದನ್ನು ನಾವು ಪಾಸಿಟಿವ್ ಅಫರ್ಮೇಷನ್ ಮುಖಾಂತರ ಕೂಡ ಅಚೀವ್ ಮಾಡ್ಬೋದು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ, ನಾಟ್ ಜಸ್ಟ್ ಪ್ರೊಸೀಜರಲ್. ಸೊ ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಮೆನ್ಷನ್ಡ್ 2 Supreme Court or High Court judgments here. So with respect to equality before law and equal protection of law. So ಈ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಲ್ಲಿ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಮತ್ತು ಅನ್ವರ್ ಅಲಿ ಸರ್ಕಾರ್ 1952 ಜಡ್ಮೆಂಟ್ ನೋಡೋದಾದರೆ, ಸುಪ್ರೀಂ ಕೋರ್ಟ್ ರೂಲ್ ದ್ಯಾಟ್ ಆರ್ಬಿಟರಿ ಕ್ಲಾಸಿಫಿಕೇಶನ್ ವಯೋಲೇಟ್ಸ್ ದಿ ಆರ್ಟಿಕಲ್ 14 ಆ್ಯಂಡ್ ಲಾ ಮಸ್ಟ್ ಅಪ್ಲೈ ಯೂನಿಫಾರ್ಮ್ಲಿ ಟು ಸಿಮಿಲರ್ ಕೇಸಸ್. ಸೊ ಅದೇ ರೀತಿ ಇನ್ನೊಂದು EP ರೋಯಪ್ಪ ಹೊಸ ಸ್ಟೇಟ್ ಆಫ್ ತಮಿಳುನಾಡು ಕೇಸು 1974 ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅಂದರೆ, ಈಕ್ವಾಲಿಟಿ ಇಸ್ ಡಿಕ್ಲೇರ್ಡ್ ಆಸ್ ಅ ಡೈನಾಮಿಕ್ ಕನ್ಸೆಪ್ಟ್. ಅಂದರೆ it is not a static concept, it changes with the changing circumstances of society and any arbitrary or unreasonable state action is considered as denial of equality. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ದ ಸಿಗ್ನಿಫಿಕೆನ್ಸ್ ಆಫ್ ಆರ್ಟಿಕಲ್ 14, ಅದರ ಸಿಗ್ನಿಫಿಕೆನ್ಸ್ ಏನಿದೆ ಅದನ್ನು ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ Day 38 question and answer approach. The topic for Day 39 is fundamental rights.